ರಾಜಣ್ಣನವರನ್ನ ಒಂದು ಕಡೆ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಏನಿತ್ತು ಅದು ರಾಜೀನಾಮೆ ಅಲ್ಲ, ವಜಾವನ್ನ ಮಾಡಲಾಗಿದೆ. ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿ ಆದೇಶವನ್ನ ನೀಡಲಾಗಿದೆ. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜಣ್ಣ ಅವರ ವಜಾ ಆಗಿದೆ. ರಾಜಣ್ಣನವರ ರಾಜೀನಾಮೆಯನ್ನ ಪಡೆದುಕೊಳ್ಳಲಾಗಿದೆ ಅಂತ ಏನು ಇಲ್ಲಿಯವರೆಗೂ ಮಾಹಿತಿ ಲಭ್ಯವಾಗ್ತಾ ಇತ್ತೋ ಅಲ್ಲ, ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಹೈಕಮಾಂಡ್ ಸೂಚನೆಯನ್ನ ಕೊಡ್ತು. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಇದೀಗ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ ಪಕ್ಷದಿಂದ. ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜಣ್ಣ ಅವರ ವಜಾ ಆಗಿದೆ. ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ರು ಅಂತ ಏನ್ ಹೇಳ್ತಾ ಇದ್ರಿ, ಅದಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ವಜಾ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಗೃಹ ಸಚಿವರು ಮನವೊಲಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು. ಬಟ್ ಆದ್ರೆ ಯಾವುದೇ ಪ್ರಯೋಜನಗಳು ಕೂಡ ಆಗಿಲ್ಲ. ಪ್ರಯೋಜನ ಆಗದೆ ಇರುವಂತಹ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ರು, ಸಂಪುಟದಿಂದಲೇ ಅವರನ್ನ ವಜಾ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಇದೀಗ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿ ಆದೇಶ ಹೊರಡಿಸಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಜಾ ಮಾಡಿ ಆದೇಶವನ್ನ ಹೊರಡಿಸಿರುವಂತಹ ಪತ್ರ. ರಾಜೀನಾಮೆಯಲ್ಲ, ವಜಾ. ಕೆಎನ್ ರಾಜಣ್ಣ ಅವರನ್ನ ಪಕ್ಷದಿಂದ ವಜಾ ಮಾಡಲಾಗಿದೆ. I am directed to forward herewith the original notification signed by the Honorable Governor for removal of Shri K.N. Rajanna, Honorable Minister for Cooperation from the Council of Ministers with immediate effect for further necessary action ಅಂತ ಹೇಳಿ ಪತ್ರವನ್ನ ಬರೆಯಲಾಗಿದೆ. ಅಂದ್ರೆ ವಜಾವನ್ನ ಮಾಡಲಾಗಿದೆ, ರಾಜೀನಾಮೆ ಅಲ್ಲ ಇದು. ವೆರಿ ಕ್ಲಿಯರ್, ರಾಜೀನಾಮೆಯಲ್ಲ, ವಜಾವನ್ನ ಮಾಡಲಾಗಿದೆ. ಪಕ್ಷದಿಂದ ವಜಾವನ್ನ ಮಾಡಿ ಅಂತ ಹೇಳಿ ಇಮಿಡಿಯೇಟ್ ಆಕ್ಷನ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಇವತ್ತಿನ ಪೊಲಿಟಿಕಲ್ ಬಿಗ್ ಡೆವಲಪ್ಮೆಂಟ್ ಇದು. ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಅಲ್ಲ, ವಜಾ ಮಾಡಲಾಗಿದೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕೆಎನ್ ರಾಜಣ್ಣ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಸತೀಶ್, ಗ್ಯಾರಂಟಿ ನ್ಯೂಸ್ನ ಎಡಿಟರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಒಂದ್ ಕಡೆ ಸತೀಶ್ ನೋಡಿ, ಇಲ್ಲಿಯವರೆಗೂ ಕೂಡ ಕೆಎನ್ ರಾಜಣ್ಣ ಅವರನ್ನ ರಾಜೀನಾಮೆಯನ್ನ ಪಡೆದುಕೊಳ್ಳುವಂತಹ ಕೆಲಸಗಳಾಗಿದೆ ಅಂತ ಹೇಳಿ, ಬಟ್ ಆದ್ರೆ ಇದು ರಾಜೀನಾಮೆ ಅಲ್ಲ, ಅವರನ್ನ ವಜಾ ಮಾಡಲಾಗಿದೆ ಪಕ್ಷದಿಂದ. ರಮ್ಯಾ, ಖಂಡಿತವಾಗ್ಲೂ ಕೂಡ ನಾನು ಆಗ್ಲೇ ಮಾತಾಡ್ತಾ ಇದ್ದೆ ಕೆಲವೇ ನಿಮಿಷಗಳ ಹಿಂದಷ್ಟೇ, ದೆಹಲಿಯಲ್ಲಿ ಏನಾಯ್ತು ಅಂತ. ಒಂದು ವೇಳೆ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ವಜಾ ಮಾಡಿ ಅಂತ ವಾರ್ನ್ ಮಾಡಿದ್ರು ರಾಹುಲ್ ಗಾಂಧಿ, ಒಂದು ರೀತಿ ಸೂಚನೆ ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ. ಅದರಂತೆ ಇವತ್ತು ರಾಜಣ್ಣ ಅವರ ವಜಾ ಆಗಿದೆ. ಇದು ರಾಜೀನಾಮೆ ಕೊಟ್ಟಿದ್ದಲ್ಲ, ಇದು ಬಲವಂತವಾಗಿ ಅವರನ್ನ ಸಂಪುಟದಿಂದ ಕಿಕ್ಔಟ್ ಮಾಡಲಾಗಿದೆ. ಸಿಂಪ್ಲಿ ಆಗಿ ಅವರನ್ನ ಒಂದು ರೀತಿ ಅವಮಾನ ಮಾಡಿ ಅವರನ್ನ ಸಂಪುಟದಿಂದ ಹೊರಗಡೆ ಮಾಡಿದ್ದಾರೆ ಅನ್ನೋದೀಗ ಗೊತ್ತಾಗ್ತಾ ಇದೆ. ರಮ್ಯಾ, ನೀವಾಗಲೇ ಓದ್ತಾ ಇದ್ರಿ ಆ ಲೆಟರ್ನ, ಗವರ್ನರ್ ಕಚೇರಿಯಿಂದ ಬಂದಿರತಕ್ಕಂಥ ಲೆಟರ್ ಅದು. ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಆ ಒಂದು ಪತ್ರವನ್ನು ಕಳಿಸಲಾಗಿದೆ ಗವರ್ನರ್ ಕಚೇರಿಯಿಂದ. ಅಂದ್ರೆ ಇದಕ್ಕೂ ಮುಂಚೆ ಒಂದು ಕಾನೂನಾತ್ಮಕವಾಗಿ ಒಂದು ಪ್ರೋಸೆಸ್ ಆಗಿರುತ್ತೆ. ಕ್ಯಾಬಿನೆಟ್ನ ಒಂದು ಸಮಿತಿ ಏನಿದೆ, ಅಂದರೆ ಈಗೇನು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ನಾವು ಒಂದು 3 ಗಂಟೆ ಟೈಮಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ರು, ಪ್ರಮುಖವಾದ ಒಂದು ಸಭೆಯನ್ನು. ಆ ಸಭೆಯಲ್ಲಿ ನಿರ್ಧಾರ ಮಾಡಿ ಗವರ್ನರ್ ಕಚೇರಿಗೆ ಒಂದು ಪತ್ರವನ್ನು ರವಾನೆ ಮಾಡಿರ್ತಾರೆ. ನಾವು ನಮ್ಮ ಸಂಪುಟ ಸಭೆಯಿಂದ ರಾಜಣ್ಣ ಅವರನ್ನ ವಜಾ ಮಾಡಿದ್ದೀವಿ, ಇದಕ್ಕೆ ಅಂಗೀಕಾರ ಕೊಡಿ ಅಂತ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಮಾಡಿರ್ತಾರೆ ರಾಜ್ಯ ಸರ್ಕಾರದಿಂದ, ಅಥವಾ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಪತ್ರವನ್ನು ಕಳಿಸಿರ್ತಾರೆ ರಾಜ್ಯಪಾಲರಿಗೆ. ಅದಾದ ನಂತರ ರಾಜಭವನ ಈಗ ಶಾಲಿನಿ ರಜನೀಶ್ ಅವರಿಗೆ ಅಧಿಕೃತವಾಗಿ ಒಂದು ಪತ್ರವನ್ನು ಕಳಿಸಿದೆ. ಮುಂದಿನ ಏನು ಪ್ರೋಸೆಸ್ ಏನಿದೆ ಅದನ್ನು ನೀವು ಮಾಡಿ ಅಂತ. ಅಂದರೆ
ರಾಜ್ಯ ಸರ್ಕಾರ ಏನು ವಜಾಗೆ ಆದೇಶವನ್ನ ಮಾಡಿತ್ತು, ಆ ವಜಾದ ಒಂದು ಆದೇಶ KN ರಾಜಣ್ಣ ಅವರ ಒಂದು ವಜಾ ಆದೇಶ ಇತ್ತು, ಅದನ್ನು ನಾವು ಅಂಗೀಕರಿಸಿದ್ದೇವೆ ಅನ್ನೋ ರೀತಿಯಾಗಿ ರಾಜಭವನದಿಂದ ಈಗ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದೆ. ಅಂದ್ರೆ ಅಲ್ಲಿಗೆ ರಾಜಣ್ಣ ತಮ್ಮ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿಲ್ಲ, ಅಥವಾ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂದ್ರೂ ಕೂಡ ಅವರು ರಾಜೀನಾಮೆಯನ್ನ ಕೊಟ್ಟಿಲ್ಲ. ಇದು ರಾಜೀನಾಮೆಯನ್ನ ಕೊಡದ ಹಿನ್ನೆಲೆಯಲ್ಲಿ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಜಾ ಮಾಡಲಾಗಿದೆ ಅಂತ. ಇಲ್ಲಿ ಎರಡು ಡಿಫ್ರೆನ್ಸ್ ಇದೆ ರಮ್ಯಾ. ಏನಪ್ಪ ಇದು ವಜಾ ಮತ್ತೆ ರಾಜೀನಾಮೆ ಏನು ಡಿಫ್ರೆನ್ಸು ಅನ್ನೋ ಒಂದು ಗೊಂದಲ ಇರಬಹುದು. ವಜಾ ಅಂದರೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅವರನ್ನು ಕ್ಯಾಬಿನೆಟ್ನಿಂದ ಹೊರಗಡೆ ಇಡೋದು. ಅಂದರೆ ರಾಜೀನಾಮೆ ಅಂದರೆ ತಾನೇ ರಾಜೀನಾಮೆ ಕೊಟ್ಟರೆ ಅದನ್ನು ಅಂಗೀಕರಿಸೋದು ರಾಜೀನಾಮೆ. ಆದರೆ ಇಚ್ಛೆ ಇಲ್ಲದಿದ್ರು ಕೂಡ ಅವರನ್ನು ಫೋರ್ಸ್ಫುಲ್ಲಿಯಾಗಿ ಆ ಸಂಪುಟ ಸ್ಥಾನಮಾನದಿಂದ ಅವರನ್ನು ಹೊರಗಡೆ ಇಡೋದು ವಜಾ. ಇದಿಷ್ಟೇ ಸಿಂಪ್ಲಿಫೈ. ಅಂದರೆ ಒಂದು ರೀತಿ ಮುಂದಿನ ದಿನಗಳಲ್ಲಿ ಡಿಫ್ರೆನ್ಸ್ ಏನು ಆಗಲ್ಲ. ಆದರೆ ಕಾರ್ಯಕ್ಷಮತೆ ಇಲ್ಲ ಅಂದರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ, ಬೇರೆ ಯಾವುದಾದ್ರೂ ವಿವಾದಕ್ಕೆ ಗುರಿಯಾಗಿದ್ದರೆ ಅಂಥವ್ರನ್ನ ವಜಾ ಮಾಡೋದು ಸಹಜ. ಸೊ ಆ ಒಂದು ಸಾಲಿಗೆ ಈಗ ರಾಜಣ್ಣ ಸೇರ್ಪಡೆಯಾಗಿದ್ದಾರೆ. ಅಂದರೆ ಅವರ ವಿವಾದ, ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅಥವಾ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ದು, ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡಿ ಅವರನ್ನು ವಜಾ ಮಾಡಲಾಗಿದೆ ರಮ್ಯಾ. ಸೊ ಒಂದೊಂದು ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಈಗ ಈ ಒಂದು ವಜಾ ಪಾಲಿಟಿಕ್ಸ್ ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಸ್ವರೂಪವನ್ನು ಪಡ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಸೊ ಈಗ ನೀವು ಆಗಲೇ ಕೇಳ್ತಾ ಇದ್ರಿ ವಾಟ್ ನೆಕ್ಸ್ಟ್, ರಾಜಣ್ಣ ಏನು ಮಾಡಬಹುದು ಮುಂದೆ ಅಂತ. ಬಹುಶಃ ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ, ಒಂದು ವೇಳೆ ರಾಜಣ್ಣ ರಾಜೀನಾಮೆ ಕೊಟ್ಟು ಅದನ್ನು ಅಂಗೀಕರಿಸಿದ್ರೆ ಅವರ ಒಂದು ನಡೆ ಅಥವಾ ಮುಂದಿನ ಪ್ರಕ್ರಿಯೆಗಳು ಬೇರೆ ಥರ ಇರ್ತಾ ಇತ್ತು. ಆದರೆ ಈಗ ಅವರ ನಡೆ ನಿಜಕ್ಕೂ ಕೂಡ ಕುತೂಹಲ ಉಂಟು ಮಾಡುತ್ತೆ. ಒಂದು ಕಡೆ ಅವರು ಈಗ ಮಧುಗಿರಿ MLA, ಸಚಿವರಾಗಿ ಉಳಿದಿಲ್ಲ, ಬಟ್ ಶಾಸಕರಾಗಿ ಉಳಿದಿರ್ತಾರೆ.